ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನು ಒಂದು ತಂಗಿ ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತೊಗೊಂಬಂದಿದ್ದೆ. ತರಕಾರಿ ಅಂದರೆ ಏನು, ಸ್ವಲ್ಪ ಬದನೆಕಾಯಿ ಸೊಪ್ಪೆಲ್ಲ ತಂದಿದ್ದೆ. ಈ ತೋಟದಲ್ಲೆಲ್ಲ ಸಿಕ್ಕಿತ್ತು, ಅವ್ರ ತೋಟದಲ್ಲಿ ಹೋಗಿ ಕಿತ್ಕೊಂಡ್ಬಂದಿದ್ರು. ಇವಾಗೆಲ್ಲ ಮಳೆ ಸ್ಟಾರ್ಟ್ ಆಗಿದ್ದಾರೆ, ಸೊಪ್ಪೆಲ್ಲ ಚಿಗುರುತ್ತೆ. ಇವಾಗ ಹೋಗ್ಬಿಟ್ಟು ಸೊಪ್ಪು ತೊಗೊಂಬಂದಿದ್ರು, ನನಗೆ ಸ್ವಲ್ಪ ಕೊಟ್ಟಿದ್ರು. ಇದು ಗೋಣಿ ಸೊಪ್ಪು, ಉಳು ಸೊಪ್ಪು ಮತ್ತು ಗಟ್ಟು ಸೊಪ್ಪು ಅಂತ ಮಾಡ್ತೀವಲ್ವ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಆ ಸೊಪ್ಪು. ಹಂಗಾಗಿ ಕಳಿಸ್ಬಿಟ್ಟು ಸ್ವಲ್ಪ ಕೊಟ್ಟಿದ್ಲು ಸೊಪ್ಪನ್ನು. ಹಾಗೆ ಬೆರಕೆ ಸೊಪ್ಪು ಅಂತ ಇರುತ್ತಲ್ಲ, ಆ ಸೊಪ್ಪು ಮತ್ತು ಬದನೆಕಾಯಿ ಎಲ್ಲ ಕೊಟ್ಟು ಕಳಿಸಿದ್ರು. ನಾನು ಬೆಳಿಗ್ಗೆನೇ ಬಂದುಬಿಟ್ಟೆ ಬೇಗನೆ. ಬೆಳಿಗ್ಗೆ ಅಂದರೆ ಬರೋ ಅಷ್ಟರಲ್ಲಿ 12 ಗಂಟೆ ಆಗೋಯಿತು. ನಾನು ಶನಿವಾರ ಹೋಗಿ ಹಾಗೆ ಭಾನುವಾರ ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಂದರೆ ಅಲ್ಲಿ ಸಿಟಿ ಬಸ್ಸು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇತ್ತು ಅನಿಸುತ್ತೆ. ನಾನು ವೆಯ್ಟ್ ಮಾಡಿ ಸಾಕಾಗೋಯಿತು. ಕೊನೆಯಲ್ಲಿ ಬಂತು ಬಸ್ಸು. ಇಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಡ್ತು. ನಾನು 11 ಗಂಟೆ ಮನೇಲಿ ಇರಬೇಕಿತ್ತು, ಹೋಗಿ 12 ಗಂಟೆ ಆಯಿತು. ಹಾಗೆ ಹೋಗ್ತಾ ನಾನು ಸ್ವಲ್ಪ ಗೊಜ್ಜು ಮಾಡಿಟ್ಟೋಗಿದ್ದೆ ಇವರಿಗೆ. ಬೆಳಿಗ್ಗೆ ಏನಾದರೂ ಸ್ವಲ್ಪ ತಿಂಡಿ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆಯವರು ಸ್ವಲ್ಪ ಮ್ಯಾಗಿ ಮಾಡ್ಕೊಂಬಿಟ್ಟಿದ್ರಂತೆ. ಇವರು ಅವಲಕ್ಕಿ ಕಲಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಬೋದು ಯಾವ ರೀತಿ ಅವಲಕ್ಕಿ ಕಲಿಸ್ಕೊಂಡ್ಬಿಟ್ಟಿದ್ದಾರೆ ಅಂತಂದು. ಸ್ವಲ್ಪ ಗೊಜ್ಜಿತ್ತಲ್ಲ, ಅದನ್ನ ಕಲಿಸ್ಕೊಂಡ್ಬಿಟ್ಟಿದ್ರು ನಮ್ಮ ಮನೆಯವರು. ನೋಡಿರಿ, ಈ ಥರ ಇಷ್ಟೊಂದು ನೆನೆಸ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟಿದ್ದೀರಾ ಅಂತ. ಅವ್ರಿಗೆ ಅನ್ನ ಒಂದು ಅಷ್ಟೇ ಮಾಡೋಕ್ಕೆ ಬರೋದು, ಬೇರೆ ಏನು ತಿಂಡಿಗಳದೆಲ್ಲ ಮಾಡೋಕ್ಕೆ ಬರಲ್ಲ. ಅವಲಕ್ಕಿನ ಅವರು ಜಾಸ್ತಿ ನೀರಲ್ಲಿ ನೆನೆಸ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ಅಂಟು ಥರ, ಅಂದರೆ ಬಿಡಿ ಥರ ಆಗಿತ್ತು. ಅಂದರೆ ತುಂಬ ನೆಂದಿತ್ತು, ಆ ಥರ ಆಗಿಬಿಟ್ಟಿತ್ತು. ಆದರೂ ಪರವಾಗಿಲ್ಲ, ಏನೋ ಒಂಥರ ನಾವು ಮಾಡಿ ತಿಂದು ಒಬ್ಬರು ಒಂಚೂರು ಕಲಿಸಿದ್ರು. ಗೊಜ್ಜು ಮಾಡಿದ್ದು ನಾನೇ, ಆದರೆ ಕಲಿಸಿದ್ರಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಏನಿಲ್ಲ, ಹಾಗೆ ಕಲಿಸ್ಬಿಟ್ಟಿದ್ರಲ್ಲ ನಾರ್ಮಲಾಗಿ. ಏನೋ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇತ್ತು. ನನ್ನ ಮಗನಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನಿಗೆ ಸ್ವಲ್ಪ ತಿನ್ನು ಚೆನ್ನಾಗಿದೆ ಅಂತೇಳಿ ಟೇಸ್ಟ್ ನೋಡಿಬಿಟ್ಟು ಒಂಚೂರು ಉಪ್ಪು ಹಾಕಬೇಕಿತ್ತು. ಸ್ವಲ್ಪ ಉಪ್ಪು ಹಾಕಿ ಕಲಸಿ ನನ್ನದು ಚಿಕ್ಕ ಮಗನಿಗೆ ಕೊಟ್ಟೆ. ಅವನಿಗೆ ಕೊಟ್ಬಿಟ್ಟು ಏನು ತಂದಿದ್ನಲ್ಲ ತರಕಾರಿ, ಅದನ್ನೆಲ್ಲ ಎತ್ತಿಡ್ತಿದ್ದೆ. ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿ ದಪ್ಪ ಇರೋ ಬದನೆಕಾಯಿ ಬಿಟ್ಟಿತ್ತು. ನಾನು ಆಚೆ ಸರಿ ವ್ಲಾಗಲ್ಲಿ ಹಾಕಿದ್ದೀನಲ್ವ, ನನ್ನ ಮಗನ ಕರ್ಕೊಂಡೋಗಿರೋದು ವೀಡಿಯೋದಲ್ಲಿ, ಅದರಲ್ಲೆಲ್ಲ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅದು ಬದನೆಕಾಯಿ ಎಲ್ಲ. ಅದನ್ನು 2 ಮನೆಯವ್ರು ಕೊಟ್ಟಿದ್ರು, ತೊಗೊಂಬಂದಿದ್ದೆ. ಇಲ್ಲಿ ನಾನು ಬೆಳಗ್ಗೆ ದೋಸೆಗೆ ಅಂತ ಹೇಳ್ಬಿಟ್ಟು ನೆನೆಸ್ತಾ ಇದ್ದೆ ಅಕ್ಕಿನ. ಇದು ರೇಷನ್ ಅಕ್ಕಿ, ಸ್ಟೋರ್ ಅಕ್ಕಿ. 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ನಾನಿಲ್ಲಿ ಒಂದು ಇದೇ ಲೋಟದಲ್ಲಿ ನೋಡಿ, ದೊಡ್ಡ ಲೋಟದಲ್ಲಿ ನಾವು ಅಕ್ಕಿ ಯಾವುದ್ರಲ್ಲಿ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಮೆಂತೆ, ಹಾಗೆ 1 ಹಿಡಿಯಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಈ ಬೇಸಿಗೆಲೆಲ್ಲ ಕಡಲೆಬೇಳೆ ಹಾಕ್ಕೊಂಡ್ರೆ ಹುಳಿ ಬರುತ್ತೆ, ಅಷ್ಟೊಂದೆಲ್ಲ ಹಾಕೋದು ಬೇಕಾಗಲ್ಲ. ಆದರೆ ಸ್ವಲ್ಪ ಕೆಂಪು ಗರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ, ಕಡಲೆಬೇಳೆ ಮತ್ತು 1 ಹಿಡಿ ಕಡಲೆಬೇಳೆ, 1 ಹಿಡಿ ಮೆಂತ್ಯ, ಒಂದು ಅರ್ಧಕ್ಕಿಂತ ಕಮ್ಮಿ ಅದು ಮೆಂತ್ಯ ನೆನೆಸಿ ಹಾಕ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ 5:15 ಆಗಿದೆ. ಈ ಟೈಮಲ್ಲಿ ನೆನೆಸ್ತಾ ಇದ್ದೀನಿ. ಏನು ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ನಿಮಗೇನೋ ಸ್ವಲ್ಪ ಡೌಟ್ ಇತ್ತಂದರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ. ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಂಡು ನೆನೆಸಿಟ್ಕೊಂಡ್ರೆ ಆಗುತ್ತೆ. ನಾನಿಲ್ಲಿ 9:30 ರುಬ್ತಾ ಇದ್ದೀನಿ. 5:15 ನೆನೆಸ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಅನ್ನ ತೊಗೊಂಡಿದ್ದೀನಿ. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕೆಲವೊಬ್ಬರು ಅವಲಕ್ಕಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಮಾಡ್ಕೊತಾರೆ. ಅದಕ್ಕೆ ನೋಡೋರಿಗೆ ಸ್ವಲ್ಪ ಈಸಿಯಾಗಿ ಆಗುತ್ತೆ ಮಾಡ್ಕೊಳ್ಳೋರಿಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಒಂದು 3/4 ಬೌಲಷ್ಟು ಅನ್ನನ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೈಸಾಗಿ. ನೋಡ್ಬೋದು, ನಾನು ಯಾವಾಗಲೂ ಇದೇ ಪಾತ್ರೆಯಲ್ಲಿ ಹಾಕ್ತಾಯಿದ್ದೆ. ಆಚೆ ಸರಿ ಮಾತ್ರ ದುಂಡನ ಪಾತ್ರೆಗೆ ಹಾಕ್ಬಿಟ್ಟಿದ್ದೇನೆ. ರೀಲ್ಸಲ್ಲೆಲ್ಲ ನೋಡಿರ್ಬೋದು ಎಷ್ಟು ಉಕ್ಕಿ ಹೊರಗಡೆ ಬಂದಿತ್ತು ಅಂತ. ಸೇಮ್ ಇಷ್ಟೇ ಹಾಕೋದು, ನಾನು ಏನು ಹಾಕಲ್ಲ, ಸೋಡಾ ಗಿಡ ಯಾವುದೇ ರೀತಿಯಲ್ಲಿ. ಬೆಳಗ್ಗೆ ಟೈಮಲ್ಲೂ ಸೋಡಾ ಹಾಕಲ್ಲ ನಾನು, ಆದರೆ ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತಿಟ್ಟು. ಅದಕ್ಕೆ ಈ ಸರಿ ಈ ಪಾತ್ರೆಯಲ್ಲಿ ಹಾಕಿಟ್ಟೆ. ಸ್ವಲ್ಪ ಹಿಟ್ಟು ಬೆಳಗ್ಗೆ ಎತ್ತಿಟ್ಕೊತೀನಿ ಡೈರೆಕ್ಟಾಗಿ. ಅಷ್ಟು ಹಿಟ್ಟಿಗೆ ಉಪ್ಪೆಲ್ಲ ಹಾಕೋಲ್ಲ ನಾನು. ಸ್ವಲ್ಪ ಜಾಸ್ತಿ ಏನಾದರೆ ಅನಿಸ್ತು ಮಿಕ್ಕುತ್ತೆ ಅಂದರೆ ಸ್ವಲ್ಪ ಎತ್ತಿಟ್ಕೊಳ್ತೀನಿ. ಇಲ್ಲೂ ಅಷ್ಟೇ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಉಬ್ಬಿತ್ತು. ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಸಂಜೆಗೆಲ್ಲ ನಾಳೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆ ನಾನು ಏನು ಸೇರಿಸ್ತಾ ಇದ್ದೀನಿ ಅಂದರೆ, ಅಕ್ಕಿ ಹಿಟ್ಟಿದೆಯಲ್ಲ, ಆ ಅಕ್ಕಿ ಹಿಟ್ಟನ್ನು ಒಂದು 3 4 ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಿ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಏನಕ್ಕೆ ಹಾಕ್ಕೊಳ್ಳೋದಂದರೆ ಫುಲ್ಲು ಗರಿಯಾಗಿ ದೋಸೆ ಬರುತ್ತೆ. ಸ್ವಲ್ಪ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ, ಆ ರೀತಿಯಲ್ಲಿ ಗರಿ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಬೆಳಗ್ಗೆ ನಾವು ರುಬ್ಬಿರೋ ಹಿಟ್ಟಿಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅವ್ರು ಅದೇ ಥರನೇ ಮಾಡೋದು ಹೋಟ್ಲಲ್ಲಿ. ಇಷ್ಟು ಗರಿಗೆ ಹೆಂಗೆ ಬರುತ್ತಪ್ಪ ಚೆನ್ನಾಗಿ ಅಂದರೆ, ಮುರಿತಾ ಇದ್ದರೆ ಹಾಗೆ ಗರುಮ್ ಅಂತ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತಲ್ವ. ಅವ್ರು ಇದೇ ಥರನೇ ಮಾಡೋದು, ಹಿಟ್ಟನ್ನು ಹಾಕ್ತಾರೆ, ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇವಾಗ ನಾನು ಜೊತೆಯಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಕೊತಿದ್ದೆ. ನಾರ್ಮಲಾಗಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದಲ್ವ, ಈ ಸರಿ ತುಂಬ ಚೆನ್ನಾಗಿ ಸಿಕ್ಕಿತ್ತು ಆಲೂಗಡ್ಡೆ ಮಾತ್ರ. ಸುಮಾರು ಅಂದರೆ ತುಂಬ ವೈಟಾಗಿತ್ತು, ಚೆನ್ನಾಗಿರೋ ಆಲೂಗಡ್ಡೆ ಸಿಕ್ಕಿತ್ತು. ನೋಡಿ
ನೋಡ್ಬೋದು ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇದಕ್ಕೆ ಯಾವುದೇ ರೀತಿ ಕೊಬ್ಬರಿ ಎಲ್ಲ ಹಾಕೋದಿಲ್ಲ ನಾನು ಪಲ್ಯಕ್ಕೆ, ಹಾಗೆಯೇ ಇಷ್ಟೇ ಒಗ್ಗರಣೆ ಹಾಕೋದು, ಕೊಬ್ಬರಿ ಎಲ್ಲ ಹಾಕೋದಿಲ್ಲ. ನೋಡ್ಬೋದು ಇಲ್ಲಿ ಚಟ್ನಿಗೆ ಸ್ವಲ್ಪ ಹುರ್ಗಡ್ಲೆ ಜಾಸ್ತಿ ಹಾಕಿದ್ದೀನಿ, ಕಾಯಿ ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಶುಂಠಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡಿರೋದು. ಇದಿಷ್ಟನ್ನು ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಬೇಕು, ತುಂಬ ನೈಸಾಗಿ ರುಬ್ಕೊಬಾರ್ದು. ಈ ಥರ ರುಬ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದರೆ ನಾವು ಹೋಟ್ಲಲ್ಲಿ ಯಾವ ರೀತಿ ಚಟ್ನಿ ಮಾಡ್ತೀವೋ ಆ ರೀತಿ ರೆಡಿ ಆಯ್ತು ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿ. ನಾನು ಒಯ್ದು ತೋರಿಸೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ಥರ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ನನಗೆ ವೀಡಿಯೋಸ್ ಎಲ್ಲ ಮಾಡೋದು ನೆನಪೇ ಆಗಲಿಲ್ಲ, ಮರ್ತೋಗ್ಬಿಡ್ತು. ಬೇಗ ಬೇಗ ದೋಸೆ ಹಾಕ್ಕೊಡ್ತಿದ್ದಲ್ಲ, ಹಂಗಾಗಿ ಅದು ತಿಂಡಿ ಎಲ್ಲ ಮಕ್ಕಳಿಗೆಲ್ಲ ಮಾಡಿಕೊಟ್ಟಾಯಿತು. ಮಧ್ಯಾಹ್ನ ಪೂಜೆ ಕೂಡ ಆಯಿತು. ನಮ್ಮ ಮನೆಯವ್ರು ಮಾಡಿಟ್ಟೋಗಿದ್ರು ಪೂಜೆನ. ನಾನು ಮತ್ತೆ ಯಾವಾಗಲೂ ಅಷ್ಟೇ ಹೇಳ್ದಂಗೆ ನಾನು ಪೂಜೆ ಮತ್ತೆ ಮಾಡಬೇಕಾದ್ರೆ ರಂಗೋಲಿ ಹಾಕ್ಬಿಟ್ಟೆ ಮಾಡೋದು. ನನಗೆ ರಂಗೋಲಿ ಇಲ್ಲಾಂದ್ರೆ ಏನೋ ಒಂಥರ ಅನಿಸ್ಬಿಡ್ತೈತೆ. ಮತ್ತು ರಂಗೋಲಿ ಹಾಕ್ಕೊಂಡು ಪೂಜೆ ಕೂಡ ಆಯಿತು. ಏನು ನಂಬರ್ ಬರ್ತಿದ್ಯಾ? 1 ಮತ್ತೆ ಎಲ್ಲ 1 ಬರ್ಕೊಂಡ್ರೆ ಹೆಂಗೆ ಗೊತ್ತಾಗುತ್ತೆ? ಏನು ಗೊತ್ತಾಗುತ್ತೆ? 1 2 3 4 5 ನಂಬರ್ ಬರಿಬೇಕು ತಾನೇ? ಎಂಥ ಬುದ್ಧಿ ನೀನು! 1 ಬರ್ಕೊಂಡು ಏನು ಮಾಡ್ತೀಯ ಅದನ್ನ? ಹೌದಾ? ಯಾರಿಗೆ ಕೊಡ್ತೀಯ ಅದೆಲ್ಲ? ಏನೋ ಮಾಡಪ್ಪ, ಎಲ್ಲ ನೀನೇ ಕಟ್ ಮಾಡ್ಕೊಂಡದ ಅಷ್ಟನ್ನು. ಅದು ದುಡ್ಡು ತೊಗೊಂಡು ಏನು ಮಾಡ್ತೀಯ? ಎಂಥದ್ದು? ಏನು ಮಾಡ್ತೀಯ ದುಡ್ಡಲ್ಲಿ? ಏನು ತೊಗೊಂತೀಯ? ಹೌದಾ? ನನಗೆ ಸ್ವಲ್ಪ ಕೊಟ್ಬಿಡಪ್ಪ, ಸಾಕು. ಕೊಡ್ತೀಯ ದುಡ್ಡು ನನಗೆ ಸ್ವಲ್ಪ? ಎಷ್ಟು? ಅದಷ್ಟು ನನಗ? ಆಯಿತು. ಅಣ್ಣಂಗೆ ಎಷ್ಟು ಕೊಡ್ತೀಯ? ಅವನಿಗೆ ಮಾತ್ರ ಜಾಸ್ತಿ, ನನಗೆ ಮಾತ್ರ ಕಮ್ಮಿ. ಯಾಕೆ? ನನಗೆ ಯಾಕೆ ಕಮ್ಮಿ? ಹಾಗಿದ್ರೆ ನೀನು ದೋಸೆ ನಾನು ಎಲ್ಲಿ ಹೊಡೆದಿದ್ದೀನಿ ನಿನಗೆ? ಅಣ್ಣ ಹೊಡೆಯಲ್ವಾಗಿದ್ರೆ ಅವನು ಹೊಡಿತಾನಲ್ಲ ನಿನಗೆ ಅಣ್ಣ. ಸರಿ, ಅಣ್ಣ ನನಗೆ ಹೊಡಿತಾನೆ, ಅವನಿಗಾದ್ರೆ ಯಾಕೆ ಜಾಸ್ತಿ, ನನಗಾದ್ರೆ ಯಾಕೆ ಕಡಿಮೆ? ಇಲ್ಲಿ ನನ್ನ ಮಗ ಸುಮ್ಮನೆ ಆಟ ಆಡ್ತಿದ್ದ, ಪೇಪರೆಲ್ಲ ಕಟಿಂಗ್ ಮಾಡಿಕೊಂಡು. ಅವ್ರ ಅಣ್ಣ ಇಲ್ದಿರೋದ್ರಿಂದ ಅವನಿಗೆ ಒಬ್ಬನಿಗೆ ಸಖತ್ ಬೇಜಾರು ಮಾಡ್ಕೊತಾ ಇದ್ದ. ಪಾಪ ಅವನಿಗಂತೂ ಅವ್ರ ಅಣ್ಣ ಇಲ್ದಿರೋದು ಇರೋಕ್ಕೆ ಆಗ್ತಾನೆ. ಎಷ್ಟು ಸರಿ ನೆನೆಸ್ತಾ ಇದ್ದಾನೆ ಅಂದರೆ, ಅವನ ಊರಿಂದ ಬಂದಾಗಿಂದನೂ ಸುಮ್ಮನೆ ನೆನಪು ಮಾಡ್ತಾನೇ ಇದ್ದಾನೆ. ಅಣ್ಣ ಏನು ಮಾಡ್ತಿರ್ತಾನೆ, ಅಣ್ಣನಿಗೆ ಫೋನ್ ಮಾಡಮ್ಮ ಅಂತ, ಯಾವಾಗ ಬರ್ತಾನೆ, ನನಗೆ ಯಾವಾಗ ಕರ್ಕೊಂಡು ಹೋಗ್ತೀಯ ಅಂತ ಕೇಳ್ತಾನೆ ಇರ್ತಾನೆ. ಒಂದು ಎಕ್ಸಾಮ್ ಎಲ್ಲ ಮುಗೀತು, ಹಾಗಾಗಿ ಪೇಪರೆಲ್ಲ ಕಟ್ ಮಾಡಿಕೊಂಡು ಆಟ ಆಡ್ಕೊತಾ ಇದ್ದ. ಹೋಗಲಿ, ಇನ್ನೇನು ಎಕ್ಸಾಮ್ ಎಲ್ಲ ಮುಗೀತಲ್ಲ, ಇನ್ನೇನು ಆಟ ಆಡ್ಕೊಳ್ಳಿ ಅಂತಂದು ಬಿಟ್ಬಿಟ್ಟಿದ್ದೆ. ಅವನು ಅಷ್ಟೇ, ಯಾವಾಗ ಮುಗಿಯುತ್ತೆ, ನಾನು ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತೀನಿ ಅಂತೆಲ್ಲ ಕೇಳ್ತಾ ಇರ್ತಾನೆ. ಹಾಗೆ ಮತ್ತು ಊರಿನ ಅಣ್ಣ ಹೋಗಿರೋದ್ರಿಂದ ಮತ್ತು ಮುಗೀತಾ, ನಾನು ಊರಿಗೆ ಕಳಿಸ್ತೀಯಾ, ಕರ್ಕೊಂಡು ಹೋಗ್ತೀನಿ ಅಂತ ತುಂಬ ಕೇಳ್ತಾನೆ ಇರ್ತಾನೆ. ಆದರೆ ಇವನು ಒಬ್ಬನೇ ಹೋಗಲ್ಲ, ನಾನು ಹೋಗ್ಬೇಕು ಜೊತೆಯಲ್ಲಿ. ನಾನೆಲ್ಲ ಅಷ್ಟೊಂದು ದಿನ ಇರೋಕ್ಕಾಗಲ್ಲ, ಅದಕ್ಕೆ ಹೋಗೋಣ, ನೋಡೋಣ ಯಾವ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಸುಮ್ಮನೆ ಇವತ್ತು ಹೋಗೋಣ, ನಾಳೆ ಹೋಗೋಣ ಅಂತ ಹೀಗೆ ಹೇಳ್ತಾನೆ ಇದ್ದೀನಿ. ಅದು ಯಾವತ್ತು ಟೈಮ್ ಕೂಡ ಬರ್ತೋ ಗೊತ್ತಿಲ್ಲ ಇವನಿಗೆ ಕರ್ಕೊಂಡು ಹೋಗೋಕ್ಕೆ. ಅಂದರೆ ಇದ್ದಾಗ ಇಬ್ಬರು ಜಗಳ ಮಾಡ್ಕೊತಾರೆ, ಆದರೆ ಹೋದಾಗ ಮಾತ್ರ ನೆನೆಸ್ತಾನೆ. ಅಂದರೆ ಇವನು ಚಿಕ್ಕವನವ್ರ ಅಣ್ಣನ ಕಂಡ್ರೆ ಇಷ್ಟನೇ, ತುಂಬ ಇಷ್ಟ ಮಾಡ್ತಾನೆ. ಸ್ವಲ್ಪ ದೊಡ್ಡವನೇ ಅಷ್ಟೊಂದು ಇಷ್ಟ ಮಾಡಲ್ಲ ಇವನಿಗೆ, ಆದರೂ ತುಂಬ ನೆನೆಸ್ತಾನೆ ಅವನಿಗೆ ಅಣ್ಣ ಅಣ್ಣ ಅಂತ. ಹಾಗೆ ಇಲ್ಲಿ ಚಟ್ನಿ ಕೂಡ ಈ ಚಟ್ನಿ ಬಂದುಬಿಟ್ಟು ತುಂಬಾ ಸೂಪರಾಗಿರುತ್ತೆ. ಒಂದ್ಸರಿ ಮಾಡ್ಕೊಳ್ಳಿ. ಯಾವುದೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ನಾವು, ನನಗೆ ಗೊತ್ತಿಲ್ಲ, ಅಷ್ಟೊಂದು ನೆನಪಿಲ್ಲ. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆ ಹಾಕಿ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ. ಜೊತೆಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೆಟೊ ಹಣ್ಣು, ಕಡಲೆಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೆಳ್ಳುಳ್ಳಿ ಇದಿಷ್ಟು ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಒಳ್ಳೆ ಸೂಪರಾಗಿರೋ ಚಟ್ನಿ ರೆಡಿ ಆಯಿತು. ಕಾಯಿ ಇಲ್ದಿರುವಾಗ ಅಥವಾ ಸ್ವಲ್ಪ ಬಾಯಿ ಹುಳಿ ಚೆನ್ನಾಗಿ ಖಾರ ಥರ ತಿನ್ನಬೇಕು ಅಂದರೆ ಈ ಥರ ಚಟ್ನಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಕ್ರಾಫ್ಟ್ ಮಾಡೋಕ್ಕೆ ಹೇಳಿದ್ರು ಸ್ಕೂಲ್. ಕ್ರಾಫ್ಟ್ ಅಂದರೆ ಗ್ರ್ಯಾಜುಯೇಷನ್ ಫಂಕ್ಷನ್ ಇದೆ ಅಲ್ವಾ, ಅಲ್ಲಿಗೆ ತೊಗೊಂಬರೋಕ್ಕೆ ಹೇಳಿದ್ರು. ಅವ್ರ ಮಕ್ಕಳಿಗೆ ಏನು ಮುಂದೆ ಆಗ್ತಾರೆ ಫ್ಯೂಚರಲ್ಲಿ ಅಂತಂದು ಆಸೆ ಪಟ್ಟಿರ್ತಾರಲ್ಲ, ಅದನ್ನು ಬರೆದ್ಬಿಟ್ಟು ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟಿದ್ರು. ನಾನು ಕೂಡ ಅದನ್ನ ರೆಡಿ ಮಾಡ್ತಾಯಿದ್ರೆ, ಅಂದರೆ ನಾನು ಮೊದಲೇ ಹಾಕಿರೋ ವಿಡಿಯೋ ಎಲ್ಲ ಮಿಕ್ಸ್ ಆಗಿದೆ, ಹಿಂದೆ ಮುಂದೆಲ್ಲ ಆಗಿಬಿಟ್ಟಿದೆ. ಎಕ್ಸಾಮ್ ಮುಗೀತು ಅಂತ ಹೇಳಿದ್ದೆಲ್ಲ
ಇನ್ನು ಒಂದಿನ ಇತ್ತು ಲಾಸ್ಟ್ ಅಷ್ಟೇ ಇದ್ದಿದ್ದು. ಇದು ಲಾಸ್ಟ್ ಹಿಂದಿನ ದಿನ ಕೊಟ್ಟು ಬರಬೇಕು ನಾವು, ಅದು ರೆಡಿ ಮಾಡ್ತಾಯಿದ್ದೆ. ಇವ್ನು ನನ್ನ ಮಗ ಪೊಲೀಸ್ ಅಂತ ಹೇಳಿದಾನೆ, ಪೊಲೀಸ್ ಆಗಬೇಕು ಅಂತೇಳಿ ಅಂತಂದು ಹೇಳ್ಬಿಟ್ಟು, ಹಾಗಾಗಿ ಪೊಲೀಸಿಂದ ಇಷ್ಟು ಕ್ರಾಫ್ಟ್ ಎಲ್ಲ ಮಾಡಿದ್ವಿ. ತುಂಬ ಹೊತ್ತಾಯಿತು ಮಾಡೋಕ್ಕೆಲ್ಲ ಕೆಲಸ ಮುಗಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತು. ಆ ಸ್ಪೆಲ್ಲಿಂಗ್ಗಳೆಲ್ಲ ಒಂದೇ ಇದರಲ್ಲಿ ಬರಬೇಕಲ್ವ, ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕಲ್ವ, ಹಾಗಾಗಿ ಮಾಡಿದೆ. ಅದು ಮಾಡಿಬಿಟ್ಟು ರಾತ್ರಿ ಎಲ್ಲ ಮಲ್ಕೊಂಡು, ರಾತ್ರಿ ಅಂತೂ ಸಿಕ್ಕಾಬಟ್ಟೆ ಮಳೆ ಬಂತು. ಆಚೆ ಸರಿ ಯಾವ ಥರ ಹಾಲಿಕರ್ ಮಳೆ ಬಂತು ಅದೇ ಥರ 11:30 ಆಗಿತ್ತು ಅನಿಸುತ್ತೆ ಟೈಮ್. 12:30ಗೆ ಎಂಥ ಗುಡುಗು ಸಿಡ್ಲು ಮಳೆ ಅಂದರೆ ಮಳೆಗಿಂತ ಜಾಸ್ತಿ ಗುಡುಗು ಸಿಡ್ಲೇ ಇತ್ತು. ಆ ಸೌಂಡ್ ನೋಡಿದ್ರೆ ಎಲ್ಲಿ ಆ ಗೋಡೆನೇ ಹೊಡ್ಕೊಂಬರ್ತು, ಕಿಟಕಿಲಿಂದ ಬಂದುಬಿಡ್ತು ಸಿಡ್ಲು ಅನ್ನೋ ಥರ. ಅಷ್ಟು ಸಖತ್ ಸೌಂಡ್ ಅಂದರೆ ಸೌಂಡು, ಅದು ಕೇಳಿರೋರಿಗೆ ಗೊತ್ತಾಗುತ್ತೆ. ನಾವು ಹಾಗೆ ಹೇಳಿದ್ರೆ ಏನು ಗುಡುಗು ಸಿಡ್ಲೆಲ್ಲ ಕಂಡಿಲ್ವೇನೋ ಈ ಥರ ಹೇಳ್ತಾರೆ ನಂಗೆ ಅಷ್ಟು ಗುಡುಗು ಸಿಡ್ಲು ಸಖತ್ ಭಯ ಆಗ್ಬಿಡೋದು. ರಾತ್ರಿ ಟೈಮಲ್ಲಿ ಹಂಗೆ ಮಳೆ ಬಂದುಬಿಟ್ಟಿತ್ತು. ಸ್ವಲ್ಪ ಗುಡುಗು ಸಿಡ್ಲೆಲ್ಲ ಕಮ್ಮಿ ಆದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ಬಟ್ಟೆ ಒಣಗಾಕಿರೋ ಬಟ್ಟೆಗಳೆಲ್ಲ ತೊಗೊಂಡಿದ್ವಿ, ಅದೊಂದು 2 ಇತ್ತು. ಹಾಗಾಗಿ ಎಲ್ಲ ಕೆಸರಲ್ಲೆಲ್ಲ ಬಿದ್ದಾಗ್ಬಿಟ್ಟಿತ್ತು. ಈ ಕಡೆ ಸೈಡ್ ಅಷ್ಟೇ, ಇಲ್ಲೆಲ್ಲ ಫುಲ್ಲು ನೀರು ನಿಂತು ಸೌಂಡ್ ಕೇಳಿಸ್ತಾ ಇತ್ತು ನಮಗೆ. ಬಂದು ತೆಗಿಯೋಕ್ಕೂ ಆಗ್ತಾಯಿಲ್ಲ, ಯಾಕೆಂದರೆ ಅಷ್ಟು ಗುಡುಗು ಸಿಡ್ಲು ಮಿಂಚಿರೋದ್ರಿಂದ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿತ್ತು. ಅದು ಸೌಂಡ್ ಗೊತ್ತಾಗ್ತಾಯಿತ್ತು ನೀರು ನಿಂತಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಅಲ್ಲಿ ಏನಾದರೂ ಇಲಿ ಏನಾರು ಬರುತ್ತೆ ಅಂತ ಕಲ್ಲು ಮುಚ್ಚಿಬಿಟ್ಟಿದ್ವಿ. ಅಲ್ಲಿ ಪ್ಲಾಸ್ಟಿಕ್ಕಿದ್ದೆಲ್ಲ ಹಾಕಿದ್ವಿ, ಅದು ಏನಾಗಿದೆ ಅಂದರೆ ನೀರೆಲ್ಲ ಹೋಗಲ್ಲಲ್ವ, ಎಲೆ ಎಲ್ಲ ಬಂದು ಕಟ್ಕೊಂಡ್ಬಿಡ್ತಿತ್ತಲ್ವ. ನಾವು ಪದೇ ಪದೇ ಯಾವಾಗಲೂ ಬಂದು ಅದನ್ನು ತೆಗಿಬೇಕಿತ್ತು. ಹಾಗಾಗಿ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನ ಒಡೆದೇ ಹಾಕ್ಬಿಟ್ಟಿದ್ದಾರೆ. ಯಾಕೆಂದರೆ ಸ್ವಲ್ಪ ಕಟ್ಕೊಂಡ್ರೂ ಸಾಕು, ನೀರು ಹೋಗೋದಿಲ್ಲ. ಹಾಗಾಗಿ ಅದು ಪ್ಲೇಟಲ್ಲಿ ಏನಿರುತ್ತಲ್ಲ ಅದು ತೆಗೆದುಬಿಟ್ಟಿದ್ದಾರೆ. ಮತ್ತು ಪದೇ ಪದೇ ಮಳೆ ಬರುವಾಗೆಲ್ಲ ಬಂದು ನಾವು ಅದನ್ನು ತೆಗಿಯೋಕ್ಕಾಗಲ್ಲ ಕ್ಯಾಪನ್ನು ಅಂತ ಹೇಳ್ಬಿಟ್ಟು ಫುಲ್ ಮುರಿದೇ ಹಾಕ್ಬಿಟ್ಟಿದ್ದಾರೆ. ಮುರಿದು ಹಾಕಿದ್ಮೇಲೆ ಏನಾಗಿದೆ, ಇಲಿಗಳ ಕಾಟ ಆಗಿಬಿಡುತ್ತೆ. ಇಲಿಗಳೆಲ್ಲ ಅಷ್ಟೊಂದು ಇಲ್ಲ, ಆದರೆ ಯಾವಾಗಲೂ ಒಂದು ಟೈಮ್ ಬಂದು ಹೊರಗಡೆ ಎಲ್ಲ ಪಿಕ್ಕಿ ಹಾಕಿ ಹೋಗಿರುತ್ತೆ. ಹಂಗಾಗಿ ನಾವು ಮತ್ತೆ ಮುಚ್ಚಿಬಿಟ್ಟಿರ್ತೀವಿ ಒಳಗಡೆ, ಮತ್ತೆ ಏನಾರು ಹುಳ ಎಲ್ಲ ಬಂದುಬಿಡುತ್ತೋ ಅಂತಂದು ಹೇಳ್ಬಿಟ್ಟು. ಆದರೆ ಮಳೆ ಬರೋ ಟೈಮಲ್ಲಿ ತೆಗ್ದಿಲ್ಲ ಅಂದರೆ ಆ ಮಣ್ಣೆಲ್ಲ ಏನಿರುತ್ತೆ ಎಲ್ಲ ಹಾಗೆ ನಿಂತ್ಕೊಂಡ್ಬಿಡುತ್ತೆ. ಅದೆಲ್ಲ ಕ್ಲೀನ್ ಮಾಡಿ ಬರೋಷ್ಟ್ರಲ್ಲಿ ಸಾಕಾಗೋಯಿತು. ಕ್ಲೀನ್ ಮಾಡ್ಕೊಂಬಂದು ನಾನು ಇಲ್ಲಿ ವಾಂಗಿಬಾತ್ ಮಾಡಿದೆ. ಎಷ್ಟು ಬೇಗ ಆಯಿತು ಅಂದರೆ, ನಾನು ಅಂಗಡಿನಲ್ಲಿ ಪೌಡ್ರ್ ತರ್ಸೋಣ ಅಂತ ಮಾಡಿದ್ದೆ. ಆದರೆ ಏನು ಮಾಡೋದು, ಪೌಡ್ರೆಲ್ಲ ತರ್ಸೋಕ್ಕಾಗಲಿಲ್ಲ. ಬೇಡ ಅಂತ ಹೇಳ್ಬಿಟ್ಟು ಬೇಗ ಬೇಗ ಪಟಾಪಟನ ಮಾಡಿದೆ. ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು. ನಾನು ವಾಂಗಿಬಾತಿಂದು ರೆಸಿಪಿ ಸಪ್ರೇಟಾಗಿ ಹಾಕಿದ್ದೀನಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಮಾತ್ರ. ಒಂದು 6ರಿಂದ 7 ಜನಕ್ಕೆ ಇಲ್ಲ ಒಂದು 8 ಜನಕ್ಕೆ ಆಗುತ್ತೆ ಮಿನಿಮಮ್ಮು. ನಾನು ಮಾಡಿರೋದು ತೋರಿಸಿರೋದು ಇದೇನಿದೆ ಮೆಸರ್ಮೆಂಟು ಅಷ್ಟು ಜನಕ್ಕಾಗುತ್ತೆ. ಹೋಗ್ಬಿಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿ ಬಂದಿತ್ತು. ನೀವೇ ಬೇಕಾದ್ರೆ ಮಾಡಿಬಿಟ್ಟು ಕಮೆಂಟ್ ಹಾಕ್ತೀರಾ. ಹಾಗೆ ಇವತ್ತು ಲಾಸ್ಟು ನನ್ನ ಮಗಂದು ಎಕ್ಸಾಮು ಮುಗೀತು. ಫುಲ್ ಖುಷಿ. ನಮಗೂ ಅಷ್ಟೇ, ಮಕ್ಳಿಗೆ ಏನು ಖುಷಿ ಆಗುತ್ತೋ ಅದೇ ಥರ ನಮಗೂ ಪೇರೆಂಟ್ಸಿಗೆ ಅಷ್ಟೇ ಖುಷಿಯಾಗುತ್ತೆ. ಯಾಕೆಂದರೆ ಡೈಲಿ ಕರ್ಕೊಂಬರೋದು, ಮಕ್ಳಿಗೆ ರೆಡಿ ಮಾಡೋದು, ಅವ್ರಿಗೆ ಬರ್ಸೋದು, ಓದಿಸೋದು ಎಷ್ಟು ಟೆನ್ಷನಾಗಿರುತ್ತೆ ಅಂತ. ನಾವು ಮನೆ ಕೆಲಸ ಮಾಡೋದಕ್ಕಿಂತ ಮಕ್ಕಳದ್ದು ತುಂಬ ನಮಗೆ ತಲೆ ಬಿಸಿಯಾಗಿರುತ್ತೆ. ಟೈಮ್ ಸರಿಯಾಗಿ ಹೋಗಬೇಕು, ಟೈಮ್ ಸರಿಯಾಗಿ ಎಲ್ಲ ಕೆಲಸ ಮಾಡಿ ಮಕ್ಕಳು ರೆಡಿ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅವ್ರು ಎಕ್ಸಾಮ್ ಮುಗಿದ ತಕ್ಷಣವೇ ಅವನಿಗಿಂತ ಜಾಸ್ತಿ ನನಗೆ ಖುಷಿಯಾಗ್ಬಿಟ್ಟಿತ್ತು. ಮುಗೀತಲ್ಲಪ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು, ಹಾಲಿಗೆಲ್ಲ ಹಾಕೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕರ್ಗಕ್ಕೆ ಇಟ್ಟಿದ್ದೀನಿ. ಹಾಂ, ಎಲ್ಲ ಖಾಲಿ ಹೋಗಪ್ಪ, ನನಗೇನೆ ಬಿಟ್ಟಿಲ್ಲ ನೀನು. ಕಡಲೆಕಾಯಿ ಎಲ್ಲ ಬೇಯಿಸಿಟ್ಟಿದ್ದೀನಿ. ನನಗೆ ಬಿಡ್ದಂಗೆ ಇಷ್ಟು ಬಿಟ್ಬಿಟ್ಟು ಎಲ್ಲ ತಿಂತಾನೆ. ನನ್ನ ಥರನೇ ಹಾಕ್ಬಿಟ್ಟಿದ್ದಾನೆ. ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಅವನಿಗೆ. ತಗೋ, ನನಗೆ ಇಷ್ಟನಾ? ನೋಡಿ ಎಲ್ಲ ತಿಂದ್ಬಿಟ್ಟು ಅಪ್ಪ ಮಗ. ನಾನು ತಿನ್ನಲ್ಲ ಯಾರು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಯಿಸಿದ್ದೆ. ನನಗೆ ಅವನಿಗೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು, ನನ್ನ ಮಗ ಚಿಕ್ಕವನು ಸೇರಿಕೊಂಡು ತಿಂದು ಖಾಲಿ ಮಾಡಿಬಿಟ್ಟಿದ್ದಾನೆ. ದೊಡ್ಡವನಿಲ್ಲ, ಊರಿಗೆ ಹೋಗಿದ್ದಾನೆ ನನ್ನ ತಂಗಿ ಊರಿಗೆ. ಹಾಗಾಗಿ ನಾಳೆ ಒಂದಿನ ಬೇಯಿಸ್ಬಿಡೋಣ. ಇವತ್ತು ಸ್ವಲ್ಪ ಸಾಕು ಅಂತೇಳಿ ಸ್ವಲ್ಪ ಬೇಯಿಸ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ಬನ್ನಿ ಇವಾಗ ರಾತ್ರಿ ಊಟಕ್ಕೆ ಸಪ್ಪೆತ್ತೋಗೆ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದೊಂದು ಕಡೆ ಸೈಡಲ್ಲಿ ಒಂದೊಂದು ಥರ ಸಾಂಬಾರು ಮಾಡ್ತಾರೆ. ನಮ್ಮ ಕಡೆ ಸೈಡು ಸಪ್ಪೆತ್ತೋಗೆ ಸಾಂಬಾರು ಮುದ್ದೆ ಅಂದರೆ ಒಳ್ಳೆ ಊಟ. ನಾನಿವಾಗ ಅದನ್ನೇ ಮಾಡಿಬಿಡ್ತೀನಿ, ಬೇಗ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು. ಇದೆಯಾ ಇನ್ನೊಂದು ಚೂರು ಆಗಿ ಮಿಕ್ಕಿದೆಯಾ. ತುಂಬ ಚೆನ್ನಾಗಿ ಬಂದಿತ್ತು ವಾಂಗಿಬಾತು. ನಾನು ರೆಸಿಪಿನ ಶೇರ್ ಮಾಡ್ಕೊತೀನಿ, ಶಾರ್ಟಲ್ಲಾದರೂ ಹಾಕ್ತೀನಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲ ಲೆಂತ್ ವಿಡಿಯೋದಲ್ಲಾದರೂ ಹಾಕ್ತೀನಿ, ಅದು ನೋಡ್ಬಿಟ್ಟು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟ್ ಇತ್ತು. ಇವಾಗ ಬೇಗ ಅಡುಗೆ ಮಾಡ್ಕೊಳ್ಳೋಣ. ಸಾಂಬಾರು ಸಪ್ಪೆತ್ತೋಗೆ ಮಾಡೋಣ ಬನ್ನಿ. ಒನ್ ಟೈಮಿಗಲ್ವ ನಾನು ಸ್ವಲ್ಪ ಮಾಡ್ಕೊತಾನೆ, 1 ಲೋಟ ಅಷ್ಟು.
ಇದಕ್ಕೊಂದು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಒಗ್ಗರಣೆಗೆ ಹಾಕೋದಿದೆಯಲ್ಲ ಕಲರಲ್ಲಿ ಹಾಕಲ್ಲ ಬೇಳೆಯಲ್ಲಿ. ನಾನು ಸ್ವಲ್ಪ ಖಾರಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಳೆ ಜೊತೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನಾನಂತೂ ಎಷ್ಟು ಖುಷಿಯಾಗಿದ್ದೀನಿ ಎಕ್ಸಾಮ್ ಮುಗಿದ ತಕ್ಷಣ ಅಂದರೆ, ನಾನು ರಾತ್ರಿ ಟೈಮಲ್ಲಿ ಯಾವುದೇ ಅಡುಗೆಗಳು ಮಾಡ್ತಾ ಇರಲಿಲ್ಲ. ಮಧ್ಯಾಹ್ನ ನಾನು ಏನು ಸಾಂಬಾರು ಮಾಡಿಡ್ತಾಯಿದ್ದೆ, ಅದಕ್ಕೆ ರಾತ್ರಿ ಟೈಮಲ್ಲಿ ಮುದ್ದೆ ಇಲ್ಲಾಂದರೆ ಅನ್ನ ಇಷ್ಟನ್ನೇ ಮಾಡ್ತಾಯಿದ್ದಿದ್ದು. ಯಾವುದೇ ರೀತಿ ಚಪಾತಿ ಅದು ಇದು ಏನೂ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಯಾಕೆಂದರೆ ಮಕ್ಕಳಿಗೆ ಓದಿಸ್ಕೊಡ್ಬೇಕು, ಬರ್ಸೋದಿರುತ್ತೆ, ಎಲ್ಲ ಕೆಲಸ ಇರೋದ್ರಿಂದ ನಾನು ಹೊಸ್ದಾಗಿ ಅಡುಗೆ ಮಾಡ್ಕೊತ ಅದು ಇದು ಅಂತ ಕೂತ್ಕೊಂಡ್ಬಿಟ್ರೆ ಟೈಮೇ ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಈ ಟ್ಯೂಷನಿಗೆಲ್ಲ ಕಳಿಸ್ತಾ ಇದ್ದೀನಿ. ಅಂದರೆ ಅವರೆಲ್ಲ ಮಾಡೋದು ನನಗೆ ಸರಿ ಹೋಗಲ್ಲ. ಸ್ವಲ್ಪ ದಿನ ನಾನೇ ಮಾಡ್ತಾಯಿದ್ದೆ. ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ದಿನ ಕಳಿಸಿದ್ದೆ, ಸರಿ ಹೋಗಲಿಲ್ಲ. ಹಾಗಾಗಿ ಈ ವರ್ಷ ಪೂರ್ತಿ ನಾನೇ ಮಗನಿಗೆ ಹೇಳ್ಕೊಡ್ತಾ ಇದ್ದೀನಿ. ಚಿಕ್ಕವನಿಗೂ ಆ ಸ್ಕೂಲಿಂದ ಓದ್ಕೊಂಡು ಬರ್ತಾನೆ, ಆದರೆ ಮನೆಯಲ್ಲಿ ಓದ್ಕೊಡ್ಬೇಕಲ್ವ ನಾವು. ಎಷ್ಟೇ ಓದಿಸಿದ್ರು ನಾವು ಮನೆಯಲ್ಲಿ ಓದಿಸ್ಕೊಡ್ಬೇಕು. ಹಾಗಾಗಿ ನೆಕ್ಸ್ಟ್ ವರ್ಷದಿಂದ ದೊಡ್ಡನಿಗೆಲ್ಲಾದರೂ ಬೇರೆ ಕಡೆ ನೋಡಬೇಕು. ಹಂಗಾಗಿ ಮಕ್ಕಳಿಗೆಲ್ಲ ಓದಿಸ್ಕೊಡೋದ್ರಿಂದ ಯಾವುದೇ ರೀತಿ ಅಡುಗೆ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ ನನಗೆ. ಏನೋ ಒಂಥರ ಖುಷಿ, ಎಕ್ಸಾಮ್ ಮುಗೀತು, ಏನಾದರೂ ಮಾಡ್ಬೋದಲ್ಲ ರಾತ್ರಿ ಟೈಮಲ್ಲಿ, ಮಾಡ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಮನಸ್ಸಿಗೆ ಒಂಥರ ಸಮಾಧಾನ. ಇಲ್ಲಿ ರಾತ್ರಿಗೆ ಊಟಕ್ಕೆ ನಾನು ಸಪ್ಪೆ ತೊಗೆ ಅಂತ ಕರಿತೀವಿ ನಮ್ಮ ಕಡೆ ಎಲ್ಲ. ಇದು ಬೇಳೆ ಬಿಸಿಬಿಟ್ಟು ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಕುಟ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕುಟ್ಟು ಹಾಕಲಿಲ್ಲ, ಹಾಗೆ ಹಾಕಿದ್ದು ಒಗ್ಗರಣೆಲಿ. ಸಣ್ಣಗೆ ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಗೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಬರುತ್ತೆ. ನೋಡ್ಬೋದು ಬೇಯಿಸ್ಕೊಂಡಿರೋದಕ್ಕೆಲ್ಲ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡ್ರೆ ಮುಗೀತಿದ್ದು ಇಷ್ಟೇ. ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಕ್ಬೋದು. ಇದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲೇಬೇಕು ಅಂತ ಏನಿಲ್ಲ, ಇದಿಷ್ಟೇ ಸಾಕಾಗುತ್ತೆ. ಇದಕ್ಕೂ ಬೇಡ ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗಾಗಿ ಬೇಕು ಅಂದರೆ ಏನು ಮಾಡಬೇಕು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಳದಿ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನ ಹಾಕ್ಕೊಬೇಕಾಗುತ್ತೆ. ತುಂಬ ಹಾಕ್ಕೊಂಡ್ರೆ ಏನಾಗುತ್ತೆ, ಬೇಳೆ ಸಾಂಬಾರು ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ರೆ ಒಳ್ಳೆ ಸೂಪರಾಗಿರೋದು ಸಾಂಬಾರು ರೆಡಿ ಆಯಿತು. ಈ ಸಾಂಬಾರು ಜೊತೆಗೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರ್ತದೆ, ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ನನಗೆ ಈ ಸಾಂಬಾರು ಬಂದುಬಿಟ್ಟು ಅನ್ನಕ್ಕೆಲ್ಲ ಎಷ್ಟೊಂದು ಇಷ್ಟ ಆಗೋಲ್ಲ, ನನಗೆ ಮುದ್ದೆಗೆ ಅಷ್ಟೇ ಇಷ್ಟ ಆಗೋದು. ನೋಡ್ಬೋದು ನಾವಿಲ್ಲಿ ಮುದ್ದೆ ಕೂಡ ಮಾಡ್ಕೊಂಡ್ವಿ. ಈ ಸಾಂಬಾರಿಗೆ ಮೇಯ್ನ್ ಮುದ್ದೆ ಇರಲೇಬೇಕು, ಅನ್ನಕ್ಕೆ ಅಷ್ಟೊಂದು ಸೂಟಾಗಲ್ಲ, ಸ್ವಲ್ಪ ದಾಲ್ ಥರ ಅನಿಸ್ಬಿಡುತ್ತೆ ಅನ್ನಕ್ಕೆಲ್ಲ. ಮುದ್ದೆ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಸಾಂಬಾರು ಬಂದುಬಿಟ್ಟು ನಮ್ಮ ಅತ್ತೆಗೂ ಅಷ್ಟೇ ಇಷ್ಟ ಆಗಿದೆ. ಅವರು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ನಮ್ಮ ಅತ್ತೆಯವರು ಹಸಿಮೆಣ್ಸಿನ್ಕಾಯಿ ಹಾಕಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಟೊಮೆಟೊನೆಲ್ಲ ಸೇರಿಸ್ಕೊತಾರೆ. ನಾನು ಏನಿಲ್ಲ, ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಟೊಮೆಟೊಲ್ಲ ಏನು ಹಾಕಲ್ಲ, ಹಾಗೇ ಮಾಡ್ತೀನಿ. ಟೊಮೆಟೊ ಹಾಕಿದ್ದು ಒಂಥರ ಡಿಫ್ರೆಂಟಾಗಿರುತ್ತೆ, ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ನೋಡಿದ್ರೆ ನಿಮಗೂ ಊಟ ಮಾಡಬೇಕು ಅನಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ನನಗೂ ಅಷ್ಟೇ ಇನ್ನೊಂದು ಟೈಮ್ ಮಾಡ್ಕೊಬೇಕು ಅನಿಸ್ತಾ ಇದೆ, ವೀಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ. ಅಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು. ಹಾಗೆ ನಾನು ಕೂಡ ಮುದ್ದೆಗೆ ವೀಡಿಯೋಗೋಸ್ಕರ ಆ ಥರ ಮಾಡಿದ್ದು ಮುರಿದ್ಬಿಟ್ಟು, ಆಮೇಲೆ ಊಟ ಮಾಡ್ಕೊಂಡು ಅದು ಎತ್ತಿಟ್ಬಿಟ್ಟು ನಮ್ಮ ಅತ್ತೆಯವ್ರಿಗೆಲ್ಲ ಊಟಕ್ಕೆ ಇಟ್ಬಿಟ್ಟು ನಾನು ಕೂಡ ಊಟ ಮಾಡ್ಕೊಂಡು ಬಿಸಿ ಬಿಸಿಯಾಗಿರುವಾಗಲೇ ಊಟ ಮಾಡ್ಕೊಂಡ್ರೆ ಚೆನ್ನಾಗಿ. ಇಲ್ಲಾಂದ್ರೆ ತಣ್ಣಗಾಗ್ಬಿಟ್ರೆ ಅಷ್ಟು ಊಟ ಮಾಡೋದು ಮನಸ್ಸೇ ಬರಲ್ಲ. ಊಟ ಎಲ್ಲ ಆಯಿತು, ನಾನು ಕೂಡ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಇವಾಗ ಏನಂದರೆ ಬೆಳಗ್ಗೆ ಮತ್ತೆ ಲೇಟಾಗಿ ಎತ್ತರೆ ಅಂತೂ ಆಗೋದಿಲ್ಲ. ಹಾಗಾಗಿ ಬೆಳಗ್ಗೆನೆಲ್ಲ ತೊಳೆದ್ಬಿಡ್ತೀನಿ. ಬೆಳಗ್ಗೆ ಬಂದ ತಕ್ಷಣ ಅಡುಗೆ ಮನೆ ನೀಟಿದ್ದರೆ ಒಂಥರ ಮನಸ್ಸಿಗೆ ಸಮಾಧಾನ, ಅಡುಗೆ ಮನೆ ಬಂದು ಕೆಲಸ ಮಾಡಿಸ್ಬೇಕು ಅನಿಸುತ್ತೆ. ಇಲ್ಲಾಂದರೆ ಅಡುಗೆ ಮನೆಗೆ ಬಂದ ತಕ್ಷಣ ಪಾತ್ರೆ ಆ ಶೆಲ್ಫಲ್ಲಿ ಗಲೀಜು, ಸ್ಟವ್ ಮೇಲೆಲ್ಲ ಇರೋದು ನೋಡಿಬಿಟ್ರೆ ಅವತ್ತಿನ ದಿನ ಪೂರ್ತಿ ಒಂಥರ ಕೆಲಸನೂ ಲೇಟಾಗುತ್ತೆ. ಆಮೇಲೆ ನಮಗೂ ಮೈಂಡ್ ಫ್ರೆಶ್ ಅನಿಸಲ್ಲ. ಬೆಳಗ್ಗೆನೇ ಏನಾದರೂ ಕೆಲಸ ಮಾಡಬೇಕಾದ್ರೆ ಯಪ್ಪ ಅಂತ ಅನಿಸ್ಬಿಡುತ್ತೆ ಅಡುಗೆ ಮನೆ. ಹಂಗಾಗಿ ರಾತ್ರಿನೇ ಎಷ್ಟಾಗುತ್ತಷ್ಟು ಫುಲ್ ನೀಟಾಗಿ ಒಂದು 100% ನೀಟಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು 70% ಅಂದರೆ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ಸ್ವಲ್ಪ ಮೇಲಿಂದಾದರೂ ಒರೆಸಿಟ್ರು ಬೆಳಗ್ಗೆ ಎದ್ದು ಬಂದ ತಕ್ಷಣ ಏನೋ ಒಂಥರ ಅಡುಗೆ ಮನೆ ನೋಡಿದ್ರೆ ಫ್ರೆಶ್ಶಾಗಿ ಅನಿಸುತ್ತೆ. ಹಾಗಾಗಿ ನಾನು ರಾತ್ರಿನೇ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀಟಾಗಿ ಶೆಲ್ಫು ಸ್ಟವ್ ಒರ್ಸೋಕ್ಕೆ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾನು ಪಾತ್ರೆಗಳಾದರೂ ತೊಳೆದಿಟ್ಬಿಡ್ತೀನಿ. ಇಲ್ಲ ಬೆಳಗ್ಗೆ ಅದು ತೊಳೆಯೋಕ್ಕೂ ಮನಸ್ಸು ಬರಲ್ಲ ನಮಗೆ, ಯಾಕೆಂದರೆ ಎಲ್ಲ ಒಣಗೋಗಿರುತ್ತೆ ಪಾತ್ರೆಗಳೆಲ್ಲ. ಆ ರೀತಿ ಇಟ್ಟರೆ ಒಂಥರ ಏನೋ ಅನಿಸ್ಬಿಡುತ್ತೆ. ಹಾಗಾಗಿ ನಂದು ಕೂಡ ಎಲ್ಲ ಕೆಲಸ ಎಲ್ಲ ಆಯಿತು. ಪಾತ್ರೆಗಳು ತೊಳೆದ್ಬಿಟ್ಟು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತೊಗೊಂಡೆ. ಈ ಒಂಥರ ಹೆಂಗಾಗಿದೆ ಅಂದರೆ ನನಗೆ ಮಕ್ಕಳು ಸ್ಕೂಲ್ ರಜಾ ಬಂದಿದ್ದು, ಅವ್ರಿಗಿಂತ ನಾನೇ ಜಾಸ್ತಿ ರಜಾ ಆಯ್ತಲ್ಲಪ್ಪ, ನಾಳೆ ಮಕ್ಕಳು ಸ್ಕೂಲ್ ಇಲ್ಲಲ್ಲಪ್ಪ ಅನಿಸ್ಬಿಡ್ತು. ಯಾಕೆಂದರೆ ಬೆಳಗ್ಗೆ ಆದರೆ ಏನು ತಿಂಡಿ ಮಾಡಬೇಕು ಅಂತಂದು ರಾತ್ರಿನೇ ಯೋಚನೆ ಮಾಡ್ತಾಯಿದ್ವಿ. ಜಾಸ್ತಿ ಯೋಚನೆ ಮಾಡಿಬಿಡ್ತೀವಿ, ಮಕ್ಕಳಿಗೆ ನಾಳೆ ಏನು ಸ್ಕೂಲಿಗೆ ಟಿಫನ್ ರೆಡಿ ಮಾಡಬೇಕು ಅಂತ ಅನಿಸ್ಬಿಡ್ತೈತೆ. ಆದರೆ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ಯಾವುದೇ ರೀತಿಯಾಗಿ ನನಗಂತೂ ಟೆನ್ಷನ್ ಇಲ್ಲ. ಹಾಗಾಗಿ ಆರಾಮಾಗಿ ಸ್ವಲ್ಪ ಹೊರಗಡೆ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಬಂದೆ.
ಇದು ನೆಕ್ಸ್ಟ್ ಡೇದು ವೀಡಿಯೋಸ್ ಇದು. ಹೂವು ಬಿಟ್ಟಿದೆ ನೋಡ್ಬೋದಲ್ಲ, ಇದು ನಮ್ಮ ದೊಡ್ಡಮ್ಮರ ಮನೆಯಿಂದ ತಂದಿದ್ದು ಗಿಡ ಊರಿಂದ. ಅದು ಸ್ವಲ್ಪ ಒಣಗಿಬಿಟ್ಟಿತ್ತು. ಒಣಗಿ ಗಿಡ ಬರುತ್ತೋ ಇಲ್ಲ ಅಂದ್ಕೊಂಡಿದ್ದೆ. ಅದು ತಂದ ತಕ್ಷಣ ಏನು ಮಾಡಬೇಕು ಅಂದರೆ ಈ ಪ್ಯಾಕೆಟ್ ಮಾಡಬೇಕಂದ್ರೆ ಒಂದು ಪಾಕೆಟಿಗೆಲ್ಲ ಒಂದು ಕವರ್ ಥರದ್ದು ಬರುತ್ತಲ್ಲ, ಅದಕ್ಕೆ ಹಾಕ್ಬಿಟ್ಟಿಲ್ಲ ಸಣ್ಣದು ಯಾವ್ದಾದ್ರು ಒಂದು ವೇಸ್ಟು ಚಿಕ್ಕ ಪಾಟು ಅಥವಾ ಕವರ್ ಇದ್ದರೆ ಅದಕ್ಕೆ ಮಣ್ಣು ಹಾಕಿಟ್ರೆ ಬೇಗ ಗಿಡ ಬರುತ್ತೆ. ತಂದ ತಕ್ಷಣ ನಾವು ಪಾಟಲ್ಲಿ ಹಾಕಿದರೆ ನಿಜವಾಗ್ಲೂ ಗಿಡ ಬರೋದಿಲ್ಲ. ನಾನು ಎಷ್ಟೊಂದು ಗಿಡಗಳೆಲ್ಲ ತಂದುಬಿಟ್ಟು ನೋಡಿದ್ದೀನಿ, ಆ ಥರ ಹಾಕಿದರೆ ಬರೋದಿಲ್ಲ, ಅಪರೂಪ ಬರೋದು. ನಾನು ತಂದ ತಕ್ಷಣ ಒಂದು ಬ್ಲ್ಯಾಕ್ ಕಲರ್ ಅಡಿಕೆ ಪ್ಯಾಕೆಟೆಲ್ಲ ಮಾಡೋದಿರುತ್ತಲ್ಲ, ಆ ಪ್ಯಾಕೆಟಲ್ಲಿ ತಂದುಬಿಟ್ಟು ಹಾಕಿದ್ದೆ. ಒಣಗಿತ್ತು, ಒಣಗಿ ಮತ್ತೆ ನೋಡ್ಬೋದು ಪಕ್ಕದಲ್ಲಿ ಕಾಣಿಸ್ತಿಲ್ಲ ಅದು. ಆ ಥರ ಪ್ಯಾಕೆಟಲ್ಲಿ ಹಾಕಿದ್ದೆ, ಸ್ವಲ್ಪ ಒಣಗಿ ಮತ್ತೆ ಚಿಗುರು ಬಂದು ಇಷ್ಟು ಗಿಡ ಬೆಳೆದಿದೆ. ಒಂದು ಸರಿ ಆವಾಗಲೇ ಹೂವು ಅರಳಬೇಕಿತ್ತು. ನನ್ನ ಚಿಕ್ಕ ಮಗ ಅದು ಮೊಗ್ಗೆಲ್ಲ ಕಿತ್ಬಿಟ್ಟು ಬೆಳೆಸ್ಬಿಟ್ಟಿದ್ದ. ಯಾವ ಕಲರ್ ಇದ್ದಿದ್ದು ಎಲ್ಲೋ ಕಲರ್ ಬಂದಿತ್ತು, ಅದು ಕಲರ್ ಅಂದ್ಕೊಂಡೆ. ಅದು ನೋಡಿದ್ರೆ ಪಿಂಕ್ ಕಲರ್ ಬಿಟ್ಟಿದೆ. ತುಂಬ ಖುಷಿಯಾಗೋಯ್ತು. ಹಾಗೆ ನಿಮ್ಗೆ ಅವತ್ತಿಂದನೂ ಮೊಗ್ಗಾಯ್ತಲ್ವ, ವೀಡಿಯೋ ತೋರಿಸ್ಬೇಕು, ಚೆನ್ನಾಗಿದೆ ಹೂವು ಅಂದ್ಕೊಂಡೆ. ಫೈನಲಿ ಒಂದು ಹೂವು ಅರಳಿತು, ತುಂಬಾ ಖುಷಿಯಾಗೋಯ್ತು. ಈ ಗಿಡಗಳಂತೂ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಹೈಟ್ ಆಗಿಬಿಟ್ಟಿದೆ. ಈಗ ಚಿಕ್ಕ ಚಿಕ್ಕ ಪಾಟಲ್ಲಿ ಏನಾಗುತ್ತೆ, ಈ ಹೈಟಲ್ಲಿ ಹಾಕ್ಬಿಟ್ರೆ ಎಲ್ಲ ಬಗ್ಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಆಗಲ್ಲ, ಬೆಂಡಾಗಿಬಿಡುತ್ತೆ. ಮತ್ತು ಅದನ್ನೆಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಮಾಡಿ ಹಾಕಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಫುಲ್ಲು ಬೆಂಡಾಗಿಬಿಡುತ್ತೆ. ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ಈ ಥರ ಇದ್ದರೆ ನೋಡಿ ಇದೆಲ್ಲ ಹೈಟ್ ಬಂದಿಲ್ಲ, ಹಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಬೆಳೆದ್ಬಿಟ್ಟಿದೆ. ನೀರೆಲ್ಲ ಹಾಕಿ ಚೆನ್ನಾಗಿ ಗೊಬ್ಬರನೆಲ್ಲ ಹಾಕ್ಬಿಟ್ಟಿದ್ನಲ್ಲ, ಬೇಗ ಹೈಟ್ ಬಂದುಬಿಟ್ಟಿದೆ. ನೋಡ್ಬೋದು ಈ ಹೂವು ಪಿಂಕ್ ಕಲರ್ ಮಾತ್ರ ಮಸ್ತಾಗಿದೆ. ಈ ಥರದ ಗಿಡಗಳು ಒಂದು 2 ಪಾಟ್ ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ. ಪಾಟಲ್ಲಿ ಹಾಕೊಂಡ್ರೆ ಒಂದು ದಿನಕ್ಕೆ ಒಂದು 3 ಹೂ ಬಿಟ್ಟರೆ ಸಾಕಾಗುತ್ತೆ. ಬಿಡಿ ಬಿಡಿಯಾಗಿ ಕಿತ್ತುಬಿಟ್ಟಾದ್ರೂ ಮುಡಿಸ್ಬೋದು, ಇಲ್ಲ ಹಾಗೇನಾದರೂ ಮುಡಿಸ್ಬೋದು. ಆಲಿಕಲ್ ಮಳೆ ಬಂದಾಗ ಒಂದು ಎಲೆ ಇಲ್ದಂಗೆ ಬಿದ್ದೋಗ್ಬಿಟ್ಟಿತ್ತು. ನಾನು ನುಗ್ಗೆ ಗಿಡ ಪಕ್ಕದಲ್ಲಿ ಖಾಲಿ ಜಾಗದ ಅಂತ ಹಾಕಿದ್ದೆ, ಸೊಪ್ಪಿಗೆ ಸಾಂಬಾರು ಮಾಡೋಕ್ಕೆಲ್ಲ ಬೇಕಾಗುತ್ತೆ, ಕಿತ್ಕೊಬೋದು ಅಂತ. ಅಷ್ಟು ಒಂದು ಎಲೆ ಇಲ್ದಂಗೆ ಎಲ್ಲ ಬಿದ್ದೋಗಿತ್ತು. ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಚಿಗುರು ಬಂದಿದೆ. ಇನ್ನೊಂದು 2 ದಿನ 3 ದಿನ ಹೋದರೆ ಸ್ವಲ್ಪ ದೊಡ್ಡದಾಗುತ್ತೆ, ಕಿತ್ಕೊಂಡು ಸಾಂಬಾರು ಮಾಡ್ಬೋದು. ಚೆನ್ನಾಗಿ ಚಿಗುರಿದೆ ನೋಡ್ಬೋದು. ನಂದೆಲ್ಲ ಹೊರಗಡೆ ಕೆಲಸ ಎಲ್ಲ ಆಯಿತು. ಇಷ್ಟು ಕೆಲಸ ಮಾಡೋದಕ್ಕೆ ನನಗೆ ಅರ್ಧ ಗಂಟೆ ಬೇಕಾಗುತ್ತೆ. ಅರ್ಧ ಗಂಟೆ ಇಲ್ದಲೇ ಬೇಗ ಆಗೋದೇ ಇಲ್ಲ. ಹಾಗೆ ದಾಸವಾಳ ಗಿಡ ಈ ಸರಿ ಚಳಿಗಾಲದಲ್ಲಿ ಕಟ್ ಮಾಡಲಿಲ್ಲ, ಯಾಕೆಂದರೆ ತುಂಬ ಮೊಗ್ಗಿತ್ತು, ಅದು ಅರಳುತ್ತೆ ಅಂತೇಳಿ ಕಟ್ ಮಾಡಲಿಲ್ಲ. ಅದು ನೋಡಿದ್ರೆ ಹೂವೆಲ್ಲ ಮೊಗ್ಗು ಹಾಗೆ ಬಿದ್ದೋಯ್ತು. ಇಲ್ಲಿ ಪುದೀನ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಒಂದು ಕಡ್ಡಿ ಹಾಕಿರೋದಿಲ್ಲ, ತುಂಬ ಪಾಟ್ ತುಂಬ ದೊಡ್ಡದಾಗಿದೆ. ಹಾಗೆ ದಾಸವಾಳ ಗಿಡಗಳೆಲ್ಲ ಸ್ವಲ್ಪ ಕಟ್ ಮಾಡಿದ್ದೀನಿ ಇವಾಗ. ಚೆನ್ನಾಗಿ ಚಿಗುರ್ಲಿ, ಬೇಗ ಹೂವು ಬರುತ್ತೆ. ಕಟ್ ಮಾಡಿದರೆ ಮೊಗ್ಗು ಬರುತ್ತೆ, ಇಲ್ಲಾಂದರೆ ಅಷ್ಟೊಂದು ಬರಲ್ಲ. ಹಾಗಾಗಿ ಚಳಿಗಾಲದಲ್ಲಿ ಮೊಗ್ಗಿದೆ ಅಂತೇಳಿ ಕಟ್ ಮಾಡಲಿಲ್ಲ. ಹಾಗಾಗಿ ಎಲ್ಲ ಬಿದ್ದೋಯ್ತು. ಇವಾಗ ಬೋಡ ಥರ ಆಗ್ಬಿಡುತ್ತೆ. ಚೆನ್ನಾಗಿ ಚಿಗುರು ಬಂದರೆ ಮೊಗ್ಗು ಜಾಸ್ತಿ ಬಿಡುತ್ತೆ ಅಂತ ಕಟ್ ಮಾಡಿದೆ. ಹಾಗೆ ಯಾರೋ ಕೇಳಿದ್ರು ಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಬಕೆಟಲ್ಲಿ ನೀರು ಹಾಕಿ ಇಟ್ಬಿಟ್ಟಿದ್ದೆ. ಹಾಗೆ ಬೆಳಗ್ಗೆ ಟೀ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಚಿಕ್ಕ ಮಗ ಬಂದುಬಿಟ್ಟು ಪಾಪ ಅದು ಯಾವಾಗ ನೋಡಿದ್ರು ಅಣ್ಣ 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 ಅಂತಲೇ ನೆನ್ಪು ಮಾಡ್ತಾ ಇರ್ತಾನೆ. ಬೆಳಗಿನಷ್ಟೇ ಬಂದುಬಿಟ್ಟು ಅಮ್ಮ ಅಣ್ಣ ಇಲ್ಲ ಪಕ್ಕದಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾನೆ. ಬಂದುಬಿಟ್ಟು ಅಷ್ಟು ಮಿಸ್ ಮಾಡ್ಕೊತಾ ಇದ್ದಾನೆ. ಊಟನೂ ಅಷ್ಟೇ ಸರಿ ತಿನ್ನಾಗಿಲ್ಲ. ಅವನ ಜೊತೆಯಲ್ಲಿದ್ದರೆ ಮಾತ್ರ ಇಬ್ಬರು ಚೆನ್ನಾಗಿ ಕೂತ್ಕೊಂಡು ಒಟ್ಟೊಟ್ಟಿಗೆ ಊಟ ಮಾಡ್ತಾರೆ. ಅವನಿಲ್ಲ ಅಂತ ಹೇಳಿದ್ರೆ ಅವನಿಗೆ ಊಟ ಮಾಡೋಕ್ಕೂ ಕರೆದ್ರೆ ತಿನ್ನೋದಿಲ್ಲ. ನಾವೇ ಬಲವಂತ ಮಾಡಿ ತಿನ್ನಿಸ್ಬೇಕು. ಊಟ ಮಾಡೋಕ್ಕೂ ಅವನಿಗೆ ಗೊತ್ತಿರಲ್ಲ. ಏನಾದರೂ ಕುರ್ಕ್ಲು ಹಣ್ಣು ಅದು ಇದು ತಿನ್ಕೊಂಡು ಹಾಗೆ ಇದ್ಬಿಡ್ತಾನೆ. ಬಂದ ತಕ್ಷಣ ಕೇಳ್ತಾ ಇದ್ದ, ಆಯ್ತಪ್ಪ ಕರ್ಕೊಂಡು ಹೋಗ್ತೀನಿ ಊರಿಗೆ ಅಂತ ಹೇಳ್ತಾ ಇದ್ದೆ. ಹಾಗೆ ರಾತ್ರಿ ಕಡಲೆಕಾಯಿ ಬೇಯಿಸ್ಬಿಟ್ಟು ಎಷ್ಟು ಉಳಿದಿತ್ತು ನೋಡ್ಬೋದು. ಅವನು ಎಲ್ಲ ಖಾಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕದೊಂದು ಕವರ್ ಬರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ನನಗೆ ಬೇಕಿದ್ದು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಎತ್ತಿಡ್ಕೊತಾ ಇದ್ದ. ನಾನಿವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ. ಮಗನಿಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ, ಅವನಿಗೆ ಸ್ವಲ್ಪ ಸಪ್ರೇಟಾಗಿ ಚಪಾತಿ ಮಾಡ್ಕೊಡೋಣ, ಸ್ವಲ್ಪ ಸಾಂಬಾರಿದೆ ತರಕಾರಿ ಸಾಂಬಾರು ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ಚಪಾತಿ ಮಾಡೋಣ. ನಮಗೆಲ್ರಿಗೂ ಉಪ್ಪಿಟ್ಟು ಮಾಡ್ಕೊಂಡ್ವಿ. ತುಂಬ ತೆಳುಗೆ ಮಾಡ್ಕೊತೀನಿ, ಅಂದರೆ ಇಷ್ಟು ತೆಳುಗಲ್ಲ, ಇದನ್ನು ಚೆನ್ನಾಗಿ ಡ್ರೈ ಆಗಬೇಕು. ಸ್ವಲ್ಪ ಸಿಮ್ಮಲ್ಲಿಟ್ಟರೆ ನೀಟಾಗಿ ಆಗುತ್ತೆ. ತೆಳ್ಳಗಿದ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಟೊಮೆಟೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ಉಪ್ಪಿಟ್ಟು ಇಷ್ಟಪಡಲ್ಲ, ಗಟ್ಟಿಗೆ ಆಗಿದ್ದು ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಸ್ವಲ್ಪ ಮೆಂತೆಕಾಳು ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಮೆಂತೆಕಾಳು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು. ಹಾಗೆ ನಾನು ಕೂಡ ಉಪ್ಪಿಟ್ಟು ಹಾಗೆ ಬೇಳೆ ಸಾಂಬಾರು ಮಾಡಿದ್ದೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಬೆಳಗ್ಗೆ ತಿಂಡಿ ಜೊತೆಗೆ ಉಪ್ಪಿಟ್ಟಲ್ವಾ ಬೇಗ ಆಗ್ಬಿಡುತ್ತೆ ಅಂತೆಲ್ಲ ರೆಡಿ ಮಾಡಿಕೊಂಡೆ. ಸಾಂಬಾರು ಮತ್ತು ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಇನ್ನೇನು ನೆಕ್ಸ್ಟ್ ಮನೆ ಕೆಲಸ ಬಾಕಿ ಇದೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ರೆಗ್ಯುಲರ್ ವ್ಲಾಗ್ ನೋಡೋರು ಅಡುಗೆ ಮತ್ತು ವ್ಲಾಗನ್ನ ಮನೆ ಕೆಲಸ ಮಾಡೋದೆಲ್ಲ ತೋರಿಸ್ಬೇಕಾ ಅಥವಾ ಸಪ್ರೇಟ್ ವಿಡಿಯೋ ಹಾಕ್ಬೇಕಂತ ಯಾರಿಗಾದ್ರೂ ನಿಮ್ಮ ಅನಿಸಿಕೆ ಹೇಳ್ಬೇಕು ಅಂತ ತಿಳಿಸಿದ್ರೆ ಕಮೆಂಟ್ ಮಾಡಿ. ನನಗೂ ನಿಮಗೆ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು.